ಹಲೋ ಫ್ರೆಂಡ್ಸ್, ನಾನು ಈ ದಿನ ಅಗಸೆ ಬೀಜದ ಚಟ್ನಿ ಪುಡಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ತುಂಬ ಆರೋಗ್ಯಕರ, ಮತ್ತು ಎಲ್ಲರೂ ಸಹ ಇದನ್ನು ಹಾಕ್ಕೊಂಡು ತಿನ್ಬೋದು. ಶುಗರ್ನವರಂತೂ ಇದು ಮದ್ದು ಅಂತಲೇ ಹೇಳ್ಬೋದು. ಅವರು ಬೆಲ್ಲ ಸೇರ್ಸೋದು ಬೇಡ, ಹಾಗೆ ಮಾಡ್ಕೊಳ್ಳಿ. ತುಂಬ ಹೆಲ್ತಿ ಕೂಡ. ಸಣ್ಣವರಿಂದ ದೊಡ್ಡವ್ರವರೆಗೂ ಎಲ್ಲರೂ ತಿನ್ಬೋದು. ಮತ್ತು ಶೀತ ಆಗೋದಿಲ್ಲ. ಇದು ಮೇಯ್ನಾಗಿ ಮಕ್ಕಳಿಗೂ ಸಹ ಚೆನ್ನಾಗಿ ತಿನ್ನಿಸ್ಬೋದು. ಅಂತಹ ಹೆಲ್ತಿ ಫುಡ್ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕೆಲವರಿಗೆ ಇಷ್ಟ ಆಗಲ್ಲ ತಿನ್ನೋಕ್ಕೆ. ಇದು ಈ ರೂಪದಲ್ಲಿ ಮಾಡಿ ತಿನ್ನಿಸ್ಬೋದು. ಫಸ್ಟು ನಾನು ಬ್ಲ್ಯಾಕ್ ಸೀಡ್ಸ್ ಇದು ಅಗಸೆ ಬೀಜ ತೊಗೊಂಡಿದ್ದೀನಿ. ಕಾಲು ಬೌಲ್ ತೊಗೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀನಿ ಅದಕ್ಕೋಸ್ಕರ. ನಂತರ ಕಾಲು ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಜೊತೆಗೆ ನೀವು ಸಹ ಉದ್ದಿನ ಕಾಳು ಸಹ ಸೇರಿಸ್ಬೋದು. ನಾನು ಸೇರಿಸ್ತಾ ಇಲ್ಲ. ಆದರೆ ಉದ್ದಿನ ಕಾಳವೆಲ್ಲ ಸೇರಿಸಿದ್ರೆ ಬೇಗ ಮುಗಿಸ್ಬೇಕು. ಇವನ್ನ ಮಾತ್ರ ನಿಧಾನಕ್ಕೆ ಇಟ್ಕೊಂಡು ಸಹ ಬಳಸ್ಬೋದು, ಏನಾಗೋದಿಲ್ಲ. ನಂತರ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಒಂದು ದಪ್ಪ ಗಾತ್ರದ ಬೆಳ್ಳುಳ್ಳಿನ ಗೆಡ್ಡೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ನಂತರ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಉಪ್ಪನ್ನು ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇವಿಷ್ಟು ಇದ್ದರೆ ಸಾಕು. ಸೂಪರಾಗಿರುವಂತಹ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಇಷ್ಟಾಗಬೇಕು. ಈಗ ನೋಡಿ, ಇಷ್ಟು ಚೆನ್ನಾಗಾಗಿದೆ. ಇಷ್ಟಾದರೆ ಸಾಕು. ಇವಾಗ ನಾನು ಅಗಸೆ ಬೀಜನ ಹುರ್ಕೊತಾ ಇದ್ದೀನಿ. ನೋಡಿ, ಪಟ ಪಟ ಅಂತ ಇದೆ. ಇವಾಗ ಇದು ರೆಡಿ ಆಯಿತು. ಈ ಥರ ರೆಡಿ ಆಗಬೇಕು ಫ್ರೆಂಡ್ಸ್. ಇದು ಸೂಪರಾಗಿ ರೆಡಿಯಾಗಿದೆ. ಹೇಗೆ ಇದನ್ನು ತೆಗಿತೀನಿ. ಒಣಮೆಣಸಿನ್ಕಾಯಿನ ಬಿಸಿ ಮಾಡ್ಕೊತೀನಿ. ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಸಹ ಬಿಸಿ ಮಾಡ್ಕೊತೀನಿ ನಾನು. ಮತ್ತು ಹುಣಸೆಹಣ್ಣು ಸಹ, ಹುಣಸೆಹಣ್ಣು ನೋಡಿ ಗೋಲಿ ಗಾತ್ರ ಹಾಕಿದ್ದೀನಿ ನಾನು. ಗೋಲಿ ಗಾತ್ರದ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣು ಬೆಲ್ಲ ಸೇರಿಸಲೇಬೇಕು, ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದ್ರ ಜೊತೆಗೆ ನಾನು ಕರಿಬೇವು ಸೊಪ್ಪು ಸಹ ಹಾಕಿದ್ದೀನಿ. ಅದನ್ನು ಸಹ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬಿಸಿ ಆಗಬೇಕು. ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇವಿಷ್ಟು ಸಹ ರೆಡಿ ಆಯಿತು. ಇವಾಗ ಸಾಕು. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸಾಕು, ಈಗ ರೆಡಿಯಾಗಿದೆ. ಈಗ ಇದಿಷ್ಟೂ ಸಹ ನಾನು ಇವಾಗ ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ, ನಾನು ಆಲ್ರೆಡಿ ಇದರಲ್ಲಿ ಒಂದು ಸರಿ ಚಟ್ನಿ ಪುಡಿ ಮಿಕ್ಸಿ ಮಾಡಿದ್ದೆ, ಅದಕ್ಕೆ ಸಹ ಇದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಹುರ್ಕೊಂಡಿರೋ ಕಡಲೆಬೇಳೆ ಮತ್ತು ಅಗಸೆ ಬೀಜ
ಮತ್ತು ಇವೆಲ್ಲವೂ ಸಹ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಬರ್ತೀನಿ. ಇವಾಗ ನೋಡಿ ರೆಡಿ ಆಯಿತು. ಸೂಪರಾಗಿದೆ ಫ್ರೆಂಡ್ಸ್, ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ. ಅಗಸೆ ಬೀಜದ ಚಟ್ನಿ ಪುಡಿ ಒಂದ್ಸರಿ ನೀವು ಟ್ರೈ ಮಾಡಿ, ಎಂಜಾಯ್ ಸೂಪರಾಗಿರುತ್ತೆ. ಅದನ್ನು ಊಟ ಮಾಡಿ ಸವಿದು ಎಂಜಾಯ್ ಮಾಡಿ. ಮತ್ತು ಇದು ಆರೋಗ್ಯಕರ, ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ತಿನ್ನೋದ್ರಿಂದ ಮೂಳೆಗಳಿಗೆ ಶೀತ ಹಿಡಿಯೋದಿಲ್ಲ. ನಮ್ಮ ಮನೆಯಲ್ಲಿ ಯಾವಾಗೂ ಸಹ ಇದನ್ನು ಬಳಸ್ತಾ ಇರ್ತೀವಿ. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಆರೋಗ್ಯಕರ. ಚಿಕ್ಕವರಿಂದ ದೊಡ್ಡವ್ರ ತನಕನೂ ಸಹ ಆರಾಮಾಗಿ ತಿನ್ನುವಂತಹ ಈ ಒಂದು ಆಹಾರ ಪದ್ಧತಿ ಫ್ರೆಂಡ್ಸ್. ನಾನು ಈ ದಿನ ಅಗಸೆ ಬೀಜದ ಚಟ್ನಿ ಪುಡಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರ. ಎಲ್ಲ ಕಾಲದಲ್ಲೂ ಸಹ ತಿನ್ಬೋದು ಇದನ್ನು, ಅಂತಹ ಚಟ್ನಿ ಪುಡಿ ಇದು. ಹಾಗಾಗಿ ನೀವು ಸಹ ಟ್ರೈ ಮಾಡಿ, ಆರೋಗ್ಯಕರವಾಗಿರೋದನ್ನ ಆರೋಗ್ಯಕರವಾಗಿ ಚೆನ್ನಾಗಿ ಊಟ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ಲೀಸ್ ಫ್ರೆಂಡ್ಸ್.